ಇವತ್ತು ಸೋಮವಾರ. ಸೊ ಇವತ್ತಿಂದ ಕ್ಲೀನಿಂಗ್ ಶುರು. ನಾವು ಬೆಟ್ಟಕ್ಕೆಲ್ಲ ಹೋಗ್ಬೇಕಲ್ಲ, ಸೊ ಹಾಗಾಗಿ ಬೆಡ್ಗಳೆಲ್ಲ ಹಾಕಿದ್ದೀನಿ ಹೊರಗಡೆ ತಂದು. ಇವತ್ತು 2 ರೂಮನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ರೂಮ್ ಒಂದೊಂದಾಗಿ ಕ್ಲೀನ್ ಮಾಡ್ಕೊತೀನಿ, ಯಾಕಂದರೆ ಒಂದೇ ಸಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತ. ನೋಡಿ ಇಲ್ಲಿ ರೂಮ್ದು ಎಲ್ಲ ತೆಗ್ದಿದ್ದೀನಿ, ಸ್ಕ್ರೀನು ಹಾಗೆ ಮಸ್ಕಿಟೋ ಮೆಶ್ಶು, ಸೊ ಎಲ್ಲ ತೆಗ್ದಿದ್ದೀನಿ. ಯಾಕಂದರೆ ಒಂದೇ ದಿವಸ ಕ್ಲೀನ್ ಮಾಡೋಕ್ಕಾಗಲ್ಲ. ಈಗ ಒಂದು ರೂಮ್ ಕ್ಲೀನ್ ಮಾಡ್ತಿದ್ರೆ ಹಬ್ಬ ಅಂದ್ರೂ ಒಂದು ಮಧ್ಯಾಹ್ನ ತನಕ ಅದೇ ಆಗುತ್ತೆ. ಎಲ್ಲ ಒರೆಸ್ಕೋಬೇಕೆಲ್ಲ ನೀಟಾಗಿ, ಗೋಡೆ ಎಲ್ಲ ಒರೆಸ್ಕೋಬೇಕು. ಹಾಗೆ ನೆಲ, ಹಾಗೆ ಮಂಚ, ಎಲ್ಲ ಬೆಡ್ಡೆಲ್ಲ ತೆಗ್ದಿದ್ದೀನಿ. ನೋಡಿ ಇಷ್ಟು ನಾವು ಧೂಳಿಲ್ಲ ಅಂತೀವಿ, ಇಷ್ಟು ಧೂಳಿದೆ ಮನೇಲಿ. ನೋಡಿ ಇಷ್ಟೆಲ್ಲ ಧೂಳು ಇಟ್ಕೊಂಡು ನಾವು ಇದ್ರೊಳಗಡೆ ಇರ್ತೀವಿ. ನೋಡ್ಬೋದು, ನಾವು ಹಬ್ಬ ಅಂತಲ್ಲ, ತಿಂಗಳಲ್ಲಿ ಒಂದು ಸತಿನಾರು ಈ ಥರ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಭಾಳಷ್ಟು ಧೂಳು ಸೇರ್ಕೊಳುತ್ತೆ. ಬೆಡ್ಡೆಲ್ಲ ತೆಗೆದಿದ್ದೀನಿ. ಇವಾಗ ಒಂದು ಕಡೆಯಿಂದ ಒರೆಸ್ಕೊಂಬರ್ಬೇಕು. ಮಂಚ ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊತೀನಿ. ನೋಡಿ ಇಲ್ಲೂ ಪೂರ್ತಿ ಎಲ್ಲ ತೆಗೆದಿದ್ದೀನಿ. ಈ ರೂಮ್ದು ಡ್ರೆಸ್ಸಿಂಗ್ ಟೇಬಲ್ ಒಂದು ಬಿಟ್ಕೊಂಡು ನೆಲ್ಲ ತೆಗೆದಿದ್ದೀನಿ. ಎಲ್ಲ ಪೂರ್ತಿ ಸಜ್ಜ ಎಲ್ಲದನ್ನೂ ತೆಗೆದು ನಾನು ಕ್ಲೀನ್ ಮಾಡ್ಕೋಬೇಕು. ಇವತ್ತು ಇವೆರಡು ರೂಮ್ನ ಕ್ಲೀನ್ ಮಾಡ್ತೀನಿ. ಗೈಸ್ 2 ರೂಮ್ನು ಕ್ಲೀನ್ ಮಾಡಿದ್ದಾಯಿತು. ಇವಾಗ ಫ್ರೆಶ್ ಅಪ್ ಆದೆ, ಯಾಕೆಂದರೆ ತುಂಬ ಧೂಳು ಇರೋದ್ರಿಂದ ಆವತ್ತು ಕ್ಲೀನಿಂಗ್ ಆಗಿದ್ದ ಸರಿ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಹಾಗೆ ಇದ್ರ ಮಂಚದ ಮೇಲಿರೋ ಕವರ್ಗಳು, ಸೊಳ್ಳೆ ಪರ್ದ, ಸ್ಕ್ರೀನ್ಗಳು, ಆ ರೂಮಲ್ಲಿ ಏನಿರುತ್ತೆ ಅಷ್ಟೂ ಕ್ಲೀನ್ ಮಾಡ್ಕೊಂಡು ಈಗ ಪೂಜೆ ಮಾಡ್ತಿದ್ದೀನಿ. ಸೋಮವಾರ ಅಲ್ವಾ, ಸೊ ಪೂಜೆ ಮಾಡಬೇಕು. ಸೊ ಪೂಜೆ ಮಾಡೋಣ ಅಂತ ಬಂದೆ. ಅಂದರೆ ಎಲ್ಲದನ್ನೂ ಒಂದು ದಿವಸ ಮಾಡೋಕ್ಕಾಗಲ್ಲ, ತುಂಬ ಧೂಳಿರುತ್ತೆ, ಅರ್ಧ ಬರ್ಧ ಆಗಿಬಿಡುತ್ತೆ ಅಂತ ಇವತ್ತಿನ ದಿವಸ ಇಷ್ಟು. ಇವತ್ತು ನೆಕ್ಸ್ಟ್ ಡೇ ಕ್ಲೀನಿಂಗ್ ಶುರು ಆಗಿದೆ. ಕ್ಲೀನಿಂಗ್ ಶುರು ಮಾಡಿದ್ದೀನಿ. ಎಲ್ಲ ಇದ್ದೀನಿ ನೋಡಿ. ಹಬ್ಬ ಬಂತು ಅಂದರೆ, ಶ್ರಾವಣ ಬಂತು ಅಂದರೆ ತಲೆ ಮೇಲೆ ತಲೆನೋವು ಬರುತ್ತೆ, ಆ ಥರ. ಸೊ ಎಲ್ಲ ಒಂದು ಕಡೆಯಿಂದ ಬಾಕ್ಸ್ಗಳೆಲ್ಲ ಎತ್ತಿಟ್ಟಿದ್ದೀನಿ. ಈಗೆಲ್ಲ ವಾಷಿಂಗ್ ಮಾಡಬೇಕು. ಫಸ್ಟು ಎಲ್ಲ ವಾಟರ್ದೆಲ್ಲ ಧೂಳು ತೆಕ್ಕೊಂಡ್ಬಿಡ್ತೀನಿ. ಧೂಳೆಲ್ಲ ತೆಗೊಂಡು ಒರೆಸಿ ನೀಟಾಗಿ ಡ್ರೈ ಆಗೋದಕ್ಕೆ ಬಿಟ್ಟು, ಆಮೇಲೆ ನೆಕ್ಸ್ಟ್ ಹೋಗಿ ಪಾತ್ರೆ ಎಲ್ಲ ವಾಶ್ ಮಾಡಿ ಅದನ್ನು ಒಣಗಿಸ್ಕೋಬೇಕು. ಸೊ 1 ವಾರ ಕಂಟಿನ್ಯೂಸ್ ಕೆಲಸ ಇರುತ್ತೆ. ಅಂದರೆ ಒಂದೇ ದಿವಸ ಮಾಡೋಕ್ಕಾಗಲ್ಲ. ಸೊ ಕೆಲಸ ಎಲ್ಲದನ್ನು ಕೂಡ, ಹಾಗಾಗಿ ಕಿಚನ್ ಒಂದು ದಿವಸ, ರೂಮ್ಗಳು, ಹಾಗೆ ಬಾತ್ರೂಮು, ಹಾಲು, ಆಮೇಲೆ ಈ ಸ್ಕ್ರೀನ್ಗಳು ತೊಳೆಯೋದು, ಅದೇ ಒಂದು ದಿವಸ ಆಗೋಗುತ್ತೆ ಸರ್. ಗೈಸ್ ನೋಡೋಣ ಇವತ್ತು ಯಾವುದಾದ್ರು ಕೆಲಸ ಆಗುತ್ತೆ ಆದಷ್ಟು ಎಲ್ಲ ಕೆಲಸನೂ ಟ್ರೈ ಮಾಡ್ತೀನಿ. ಒಂದು ವಾರ ತನಕ ಇದು ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಒಂದು 2-3 ಡೇಸ್ಗೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಅಂತ. ಸೊ ಬನ್ನಿ ಯಾವುದೆಲ್ಲ ಕೆಲಸ ಆಗುತ್ತೆ ನೋಡೋಣ. ಈಗ ಫಸ್ಟು ವಾಟರ್ ಕ್ಲೀನ್ ಮಾಡ್ಕೊತೀನಿ. ನೋಡಿ ನನ್ನ ಪಾತ್ರೆಗಳು ರಾಶಿ ತಿನ್ನೋದು 2 ಒಬ್ಬಟ್ಟಿಗೆ ಇಷ್ಟೆಲ್ಲ ಓಡಾಡಬೇಕು. ಒಬ್ಬಟ್ಟು ಅನ್ನೋದಕ್ಕಿಂತನೂ ಸುಸ್ತಾಗಿ, ಅದು ತಿನ್ನೋದಕ್ಕೂ ಆಗಲ್ಲ, ಅಷ್ಟು ಸುಸ್ತಾಗಿ ಹೋಗಿರುತ್ತೆ. ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊತೀನಿ ಗೈಸ್ ಈಗ. ಸೊ ಗೈಸ್ ಇವಾಗ ಧೂಳನ್ನ ತೆಗಿತಾ ಇದ್ದೀನಿ. ಯಾವಾಗ ಅಂದರೆ ಒಗ್ಗರಣೆ ಎಲ್ಲ ಹಾಕ್ಬೇಕಾದ್ರೆ ಹೊಗೆ ಎಲ್ಲ ಬಂದಿರುತ್ತಲ್ಲ, ಅದು ಧೂಳು ಸೆಲಬೆ ಥರ ಕಟ್ಬಿಟ್ಟಿರುತ್ತೆ. ಎಕ್ಸಿಟ್ ಫ್ಯಾನ್ ಇದೆ, ಸೊ ಆದರೂ ಕೆಲವೊಂದು ಟೈಮು ಕರೆಂಟ್ ಇಲ್ಲದಾಗೆಲ್ಲ ನೋಡಿರ್ತೀರಲ್ವ, ಏನೇ ಆದ್ರೂ ಈ ಗಾಳಿ ಎಲ್ಲ ಬೀಸ್ತಿರುತ್ತಲ್ಲ, ಅವಾಗೆಲ್ಲ ಒಳಗಡೆ ಬಂದು ಸಣ್ಣ ಧೂಳೆಲ್ಲ ಸೆಲಬೆ ಮುಖಾಂತರ ಕಟ್ಕೊಂಡಿರುತ್ತೆ. ಸೊ ಹಾಗಾಗಿ ಮನೆ ಪೂರ್ತಿ ಈ ಥರ ಮೂಲೆಯಲ್ಲೂ ಗುಡಿಸ್ಕೊಂಡು ಆಮೇಲೆ ತೊಳ್ಕೊಳೋದು. ನಾನು ಫಸ್ಟ್ ಯಾವಾಗಲೇ ಅದರಷ್ಟೇ ಈ ಥರ ಎಲ್ಲ ಗೋಡೆಗಳ ಮೇಲೆ, ಸಂದಿಲಿ, ಈ ಥರದ್ದೆಲ್ಲ ಕಿಟಕಿ ಸಂದಿಲೆಲ್ಲ ಈ ಥರ ಸಣ್ಣ ಧೂಳು ಇರುತ್ತೆ, ಅದೆಲ್ಲ ತಕ್ಕೊಂಬಿಡ್ತೀನಿ ಫಸ್ಟು. ಆಮೇಲೆ ಕ್ಲೀನ್ ಒರೆಸ್ಕೊತೀನಿ. ಫ್ರೆಂಡ್ಸ್ ಈಗ ಧೂಳು ಹೊಡೆದಿದ್ದೆಲ್ಲ ಆಯಿತು, ನೀಟಾಗಿ ಒರೆಸ್ಕೊತೀನಿ. ನಾನು ಇದಕ್ಕೆ ನೀರೊಳಗಡೆಗೆ ಶಾಂಪು ಮತ್ತು ಸರ್ಪ್ ಹಾಕ್ಕೊತೀನಿ. ಶಾಂಪು ಸರ್ಪ್ ಹಾಕಂದರೆ ಜಿಡ್ಡೆಲ್ಲ ನೀಟಾಗಿ ಹೋಗುತ್ತೆ, ತುಂಬ ಚೆನ್ನಾಗಿ ಗಲೀಜೆಲ್ಲ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೇ ಯೂಸ್ ಮಾಡೋದಾದ್ರೂ ಶಾಂಪು ಸರ್ಪ್ ಹಾಕ್ಕೊಂಡು ತೊಳಿತೀನಿ. ನನಗೆ ಅದೇ ಚೆನ್ನಾಗಿ ಗಲೀಜೆಲ್ಲ ಅಂದರೆ ಕೊಳೆ ಎಲ್ಲ ನೀಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಗೋಡೆ ಎಲ್ಲ ತೊಳೆದಾಯಿತು. ಹಾಗೆ ಬಾಕ್ಸ್ಗಳನ್ನ ತೊಳೆದೆ. ನಾನು ಏನಿಲ್ಲಿ ಬಾಕ್ಸ್ ಹಾಕಿದ್ದೀನಿ, ಇದೆಷ್ಟು ನನ್ನ ಮನೆ ಅಡುಗೆ ಐಟಮ್ಸ್ನ ತುಂಬಿಟ್ಕೊಳ್ಳೋದಕ್ಕೆ ಬಳಸೋ ಅಂಥ ಬಾಕ್ಸ್ಗಳು. ಸೊ ಎಲ್ಲದನ್ನು ಕೂಡ ತೊಳೆದು ದಬಾಕಿದ್ದೀನಿ. ನೀರೆಲ್ಲ ಡ್ರೈ ಆದಮೇಲೆ ಮತ್ತೆ ಜೋಡಿಸ್ಕೊಳಕ್ಕೆ ಸರಿಯಾಗುತ್ತೆ ಅಂತ. ನೀರು ಡ್ರೈ ಆಗಲಿಲ್ಲ ಅಂದರೆ ಮತ್ತೆ ಐಟಮ್ಗಳು ಏನೂ ಹಾಕೋಕ್ಕಾಗಲ್ಲ ಅಂತ.
ಹಾಗೆ ಬಾಕ್ಸ್ಗಳೆಲ್ಲ ಜೋಡಿಸ್ಕೊಂಡಾಯಿತು, ಸ್ಕ್ರೀನ್ಗಳನ್ನ ತೆಗೆದು ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ನನಗೆ ಯಾವ್ಯಾವುದು ಕೈಗೆ ಸಿಗುತ್ತೆ ಅದನ್ನೆಲ್ಲ ತೆಗೆದು ಹಾಕಿದ್ದೀನಿ. ಹಾಗೆ ಇವತ್ತು ಬತ್ತಲು ಮನೆನ ತೊಳೆಯೋಕ್ಕೆ ಬಂದಿದ್ದೀನಿ. ಬತ್ತಲು ಮನೆಗೆ ತೊಳೆದು ಉಜ್ಜಿ ಸಾಕಾಯಿತು. ಅದು ಸ್ವಲ್ಪ ಗೋಡೆ ಮೇಲೆಲ್ಲ ವೈಟ್ ಕಲೆ ಆಗಿರುತ್ತಲ್ಲ, ಅದು ಹೋಗೋದೇ ಇಲ್ಲ. ಸೊ ಕೆಲವೊಂದು ನಾನು ಆನ್ಲೈನಲ್ಲಿ ನೋಡ್ತಾ ಇದ್ದೀನಿ, ಯಾವುದನ್ನು ತರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಕೆಲವೊಂದು ಟೈಲ್ಸ್ ಮೇಲೆಲ್ಲ ನೀಟಾಗಿ ಹೋಗುತ್ತೆ ಅಂತ ತೋರಿಸ್ತಿದ್ದಾರೆ, ಬಟ್ ಒಂದು ಸಲ ತಂದು ಟ್ರಯಲ್ ಮಾಡಬೇಕು. ಹಾಗೆ ಬೆಡ್ ಮೇಲಿರೋ ಅಂಥ ಬಟ್ಟೆಗಳು, ಹಾಗೆ ಸ್ಕ್ರೀನ್ ಬಟ್ಟೆಗಳೆಲ್ಲ ಒಂದೊಂದಾಗಿ ಕೈಲೇ ವಾಶ್ ಮಾಡಾಕ್ತಾಯಿದ್ದೀನಿ. ನಂಗೆ ನೀಟಾಗಿ ಚೆನ್ನಾಗಿ ಬ್ರಷಲ್ಲೆಲ್ಲ ಉಜ್ಜಿ ತೊಳೆಯಲಿಲ್ಲ ಅಂದರೆ ಸಮಾಧಾನ ಆಗೋದೇ ಇಲ್ಲ. ಕೆಲವೊಂದು ಹಾಕೋನೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದ್ದೀನಿ, ಕೆಲವೊಂದನ್ನು ಕೈಲೇ ವಾಶ್ ಮಾಡ್ತಾಯಿದ್ದೀನಿ. ಹಾಗೆ ಬೆಡ್ಗಳೆಲ್ಲ ಆಯಿತು, ಬೆಡ್ ಕವರ್ಗಳೆಲ್ಲ ಆಯಿತು. ಈಗ ಸ್ಕ್ರೀನ್ಗಳಂತೂ ಕೈಯಲ್ಲಿ ತೊಳೆಯಲೇಬೇಕಲ್ವಾ, ತುಂಬ ಧೂಳು ಕೂತಿರುತ್ತೆ. ಸೊ ಹಾಗಾಗಿ ಕೈಲಿ ಅದನ್ನು ಸರ್ಪಲ್ಲೆಲ್ಲ ನೆನಾಕ್ತಾ ಇದ್ದೆ. ಸೊ ಫ್ರೆಂಡ್ಸ್, ಇವತ್ತು 3ನೇ ದಿವಸದ್ದು ಕ್ಲೀನಿಂಗು. ಇವತ್ತು ಕಂಪ್ಲೀಟಾಗಿ ಮುಗಿಸ್ಬೇಕು ಅಂತ ಕೈ ಹಾಕಿದ್ದೀನಿ, ಬಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತು ಹಾಲಲ್ಲಿ ಸೋಫಾ ಸೆಟ್ಟೆಲ್ಲ ಒಂದಕ್ಕೆ ತಳ್ಳಿಬಿಟ್ಟು ಅದಕ್ಕೆ ಚಾಪೆ ಎಲ್ಲ ಕ್ಲೋಸ್ ಮಾಡಿ, ಸೊ ಒಂದು ಕಡೆಯಿಂದ ಸ್ಪ್ಯಾನು, ಕಿಟಕಿಗಳ ಹತ್ರ ಬಾಗಿಲ ಹತ್ರ ಎಲ್ಲ ಗುಡಿಸ್ಕೊಂಡು ಬರೋಣ ಅಂತ ಮಾಡ್ತಾಯಿದ್ದೀನಿ. ಬಟ್ ಎಷ್ಟು ಮಾಡಿದ್ರೂ ಮುಗಿತಾನೇ ಇಲ್ಲ. ಯಾವುದನ್ನು ಮಾಡಲಿ ಯಾವುದನ್ನು ಬಿಡಲಿ ಅಂತ ಅನ್ನಿಸ್ತಾ ಇರುತ್ತೆ. ಧೂಳೆಲ್ಲ ಹೊಡೆದಿದ್ದಾಯಿತು. ಹಾಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾರೆ ಅಂತ ನಮ್ಮ ಮನೆಯವರು. ಸೊ ಬೇಗ ಅಡುಗೆ ಮಾಡ್ತಿದ್ದೀನಿ. ನಮ್ಮ ಸೈಡು ಏನಾದರೂ ಸ್ವಲ್ಪ ಅರ್ಜೆಂಟ್ ಇತ್ತು, ಕೆಲಸ ಹೆವಿ ಇತ್ತು ಅಂತ ಮಾಡ್ತಾರೆ. ಸೊ ಇದನ್ನು ಕಾಯಿ ಬಜ್ಜಿ ಅಂತ ಕರೀತಾರೆ, ಕಾಯಿ ಬಜ್ಜಿ ಅಂತ. ಸೊ ಇದಕ್ಕೆ ಹಾಕೋದು ತುಂಬ ಸಿಂಪಲ್ಲು. ಕಾಯಿ ಮತ್ತು ಬೆಳ್ಳುಳ್ಳಿ, ಅಕ್ಕಿ ಹಿಟ್ಟು, ಖಾರದ ಪುಡಿ, ಪೀಸು ಇದ್ರೆ ಬೇಕಾದರೆ ಕೊತ್ತಂಬರಿನ ಹಾಕೊಬೋದು. ಇಷ್ಟನ್ನ ಹಾಕೊಂಡು ನುಣ್ಣು ರುಬ್ಕೊಂಡು ಇದಕ್ಕೆ ಒಂದು 4 ಎಸ್ಲು ಬೆಳ್ಳುಳ್ಳಿ, ಹಾಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಮುಗಿಯುತ್ತೆ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ಬಟ್ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಕಾದ ನಂತರ ಸಾಸಿವೆ ಹಾಕೋಣ. ಇದು ಆ್ಯಕ್ಚುಲಿ ಜ್ವರ ಇದ್ದವ್ರಿಗೆ, ಕೆಮ್ಮು ಈ ಥರ ಇದ್ದವ್ರಿಗೆ ನಮ್ಮ ಸೈಡ್ ದಿಢೀರ್ ಅಂತ ಮಾಡಿಕೊಡ್ತಾರೆ. ಬಟ್ ಇವತ್ತು ನನಗೆ ಯಾಕೆ ಕೆಮ್ಮು ಜ್ವರ ಇಲ್ಲ, ಕೆಲಸ ಅತಿಯಾಗಿ ಇರೋದ್ರಿಂದ ಮಾಡ್ತಾಯಿದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಕರಿಬೇವಿನ ಸೊಪ್ಪು 1-2 ಎಸ್ಲು ಹಾಕ್ಕೊಳ್ಳಿ. ಓಕೆ, ಈಗ ಸೇರಿಸೋಣ. ಬಿಸಿ ಮುದ್ದೆ ತಿರ್ಕೊಂಡು ಆವಾಗಲೇ ಊಟ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಓಕೆ, ಸಾಂಬಾರು ನಾನು ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ, ನೀರು ಹಾಕ್ಕೊಂಡು ಇವಾಗ ಸಾಲ್ಟ್ ಸೇರಿಸಿದ್ರೆ ಮುಗ್ದೋಯ್ತು ಸಾಂಬಾರು. ಇಷ್ಟೇ. ಹೀಗೆ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ. ಈಗ ಮುದ್ದೆ ಮಾಡಬೇಕು. ಬಾಯ್. ಹಾಗೆ ಬೆಳಗ್ಗೆಯಿಂದ ಫ್ರೆಶ್ ಅಪ್ ಆಗಿರಲಿಲ್ಲ, ತುಂಬ ಧೂಳೊಳಗಡೆ ಇದ್ದೆ, ಓಡಾಡ್ತಿದ್ದೆ. ಸೊ ಹಾಗಾಗಿ ಇವಾಗ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ಸೊ ನೋಡೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬೇರೆ ಕೆಲಸ ಶುರು ಮಾಡ್ತೀನಿ. 3 ಡೇಸಿಂದ ಕಂಟಿನ್ಯೂಸ್ ಕೆಲಸ ಬಿಡವೇ ಇಲ್ಲ. ಸೊ ಮನೆ ಧೂಳು ತೆಗೆಯೋದು. ಶ್ರಾವಣ ಬಂತು ಅಂದರೆ ಒಂದು ಕಡೆ ಖುಷಿ ಇರುತ್ತೆ, ಒಂದು ಕಡೆ ನಿಜವಾಗ್ಲೂ ಬೇಜಾರಿರುತ್ತೆ. ಎಷ್ಟು ಧೂಳಿರುತ್ತೆ, ಎಷ್ಟು ಕೆಲಸ ಇರುತ್ತೆ ಅಂತಂದರೆ. ಸೊ ನಮಗೆ ಧೂಳು ಹೊಡೆದು ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಶ್ರಾವಣನೇ ಮುಗಿದ್ಲೆಕ್ಕ, ಆ ಥರ ಆಗೋಗ್ಬಿಡುತ್ತೆ. ಈಗ ಕಂಪ್ಲೀಟಾಗೆಲ್ಲ ಮುಗಿದಿದೆ ಕೆಲಸ. ಇನ್ನು ಸ್ಕ್ರೀನ್ಗಳು ಮತ್ತು ಬೆಡ್ಶೀಟೆಲ್ಲ ನೀಟಾಗಿ ಜೋಡಿಸಿಡಬೇಕು. ಯಾವುದಕ್ಕೆ ಅದರಲ್ಲೇ ಬಿಡೋದು ಗ್ಯಾರಂಟಿ. ನೀನು ಜಾಸ್ತಿ ಆಡಿದ್ರೆ ಅದರಲ್ಲೇ ಗ್ಯಾರಂಟಿ ಬಿಡ್ತೀನಿ ನಾನು. ಸೊ ಸಂಜೆ ಆಯಿತಾ, ಹೊಟ್ಟೆ ಹಸುವಾಗ್ತಿತ್ತು. ಬೆಳಗ್ಗೆಯಿಂದ ಕೆಲಸ ಮಾಡೋಕ್ಕಾಗುತ್ತಲ್ಲ. ಸೊ ಮನೇಲಿ ತಿಂಡಿ ಏನೂ ಇಲ್ಲ, ಎಲ್ಲ ಖಾಲಿ ಆಗಿದೆ. ಯಾಕಂದರೆ ನಾವೇ ಖಾಲಿ ಮಾಡಿದ್ವಿ. ಮನೇಲಿ ಧೂಳು ಕ್ಲೀನ್ ಮಾಡ್ತಿರೋದ್ರಿಂದ ಆದಷ್ಟು ಎಲ್ಲ ಕಡೆ ಧೂಳಿರುತ್ತೆ. ಹಾಗಾಗಿ ಏನೂ ತರಿಸಿರಲಿಲ್ಲ. ಧೂಳೆಲ್ಲ ಕ್ಲೀನ್ ಆದಮೇಲೆ ಮನೆಗೆ ತರಿಸೋಣ ಅಂತ ಲಯನ್ ಡೇಟ್ಸ್ ಒಂದಿದ್ದು ಖರ್ಜೂರ. ಸೊ ಹಾಗಾಗಿ ಅದನ್ನೇ ತಿಂತಾ ಇದ್ದೆ. ತುಂಬ ಹೊಟ್ಟೆ ಹಸುವಾಗಿತ್ತು. ಮಧ್ಯಾಹ್ನ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಊಟ ಎಲ್ಲ. ಸೊ ಗೈಸ್, ಇವಾಗ ಎಲ್ಲದನ್ನು ಕೂಡ ಜೋಡಿಸ್ತಾ ಇದ್ದೀನಿ. ನನಗೆ ತೊಳೆದು ಜೋಡಿಸಿದ್ರೆ ಅತ್ಲಾಗೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು. ಸೊ ಹಾಗಾಗಿ ಸ್ಕ್ರೀನೆಲ್ಲ ಹಾಕ್ತಾ ಇದ್ದೀನಿ. ಸೊ ಎಲ್ಲ ಜೋಡಿಸಿ ಕಂಪ್ಲೀಟಾಗಿ ಸಂಜೆ ಊಟಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಸಾಂಬಾರಂತೂ ಮಾಡೋಕ್ಕಾಗಲ್ಲ ಈಗ 2 ಟೈಮು ಅಂತ ಹೇಳ್ಬಿಟ್ಟು ಆಗ ಟೊಮೆಟೊ ಗೊಜ್ಜು ಮಾಡಿ ರೊಟ್ಟಿ ಮಾಡಿದೆ. ಸೊ ಇರೋದ್ರಲ್ಲಿ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡೋಣ ಅಂತ.
ಬಿಸಿ ರೊಟ್ಟಿ ಹಾಗೆ ಕುಡ್ಗಾರ ಅಂದರೆ ಟೊಮಟೊ ಖಾರ ತುಂಬ ಚೆನ್ನಾಗಿರುತ್ತೆ, ಖಾರವಾಗಿರುತ್ತಲ್ಲ. ಸೊ ಹಾಗಾಗಿ ನಮಗೂ ಕೂಡ ಧೂಳೆಲ್ಲ ಕುಡಿದು ನಾಲ್ಗೆಲ್ಲ ಕೆಟ್ಟೋಗ್ಬಿಟ್ಟಿದೆ. ಸೊ ಎಲ್ಲಿ ನೋಡಿದ್ರು ಬಾಯಿ ಬಿಟ್ರೂ ಧೂಳು, ಬಾಯಿ ಮುಚ್ಚಿದ್ರು ಧೂಳು, ಹಂಗೆ ಆಗ್ಬಿಟ್ಟಿದೆ. ಹಾಗೆ ಗುರುವಾರದ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಗುರುವಾರ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ಅಲ್ಪ ಸ್ವಲ್ಪ ಮಿಕ್ಕಿರೋ ಕೆಲಸನೆಲ್ಲ ಗುರುವಾರ ಕಂಪ್ಲೀಟ್ ಮಾಡ್ಕೊಂಡು, ಹಾಗೆ ನಮ್ಮನೆಗೆ ದಿಢೀರ್ ರಾಯರ ಫೋಟೋ ಬಂತು. ನಾನು ಇಷ್ಟು ವರ್ಷ ರಾಯರನ್ನ ಪೂಜೆ ಮಾಡಿದ್ರು ಕೂಡ ನಾನು ಫೋಟೋನ ತೊಗೊಂಡು ಬಂದಿರಲಿಲ್ಲ. ಸೊ ಹಾಗಾಗಿ ಇವತ್ತು ಬಂದಿದ್ದು ನನಗೊಂಥರ ಈ ವರ್ಷ ನನಗೊಂಥರ ಲಕ್ ಅಂತಲೇ ಹೇಳ್ಬೋದು. ಸೊ ನಾನು 22 ವರ್ಷದಿಂದ ನಾನು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಿರೋದು. ಆದರೂ ನಾನು ಮಂತ್ರಾಲಯಕ್ಕೆಲ್ಲ ಹೋದ್ರೂ ಕೂಡ ಫೋಟೋ ತೊಗೊಂಡು ಬಂದಿರಲಿಲ್ಲ. ಸೊ ಯಾಕೋ ಗೊತ್ತಿಲ್ಲ, ನನಗೆ ಅದು ತರಬೇಕು ಅಂತ ಅನ್ನಿಸ್ಲೂ ಇಲ್ಲ, ನಾನು ತರಲೇ ಇಲ್ಲ. ಬಟ್ ಈ ಥರನೇ ಬರಬೇಕು ನಮ್ಮ ಮನೆಗೆ ಅಂತ ಇತ್ತೋ ಏನೋ ಗೊತ್ತಿಲ್ಲ. ಸೊ ಇವತ್ತು ನಮ್ಮ ಮನೆಗೆ ರಾಯರು ಆಗಮನ ಆಗಿದ್ದಾರೆ. ತುಂಬಾ ಖುಷಿ ಆಯಿತು. ಇಷ್ಟು ವರ್ಷ ನನಗೆ ಬೇಡಿದ್ದ ತಪಸ್ಸು ಹಾಗೆ ಇದೆಲ್ಲ ಇವತ್ತು ಫಲ ಸಿಗ್ತೇನೋ ಅಂತ ಅನ್ನಿಸ್ತಾ ಇದೆ. ಸೊ ಸೀರಿಯಸ್ಲಿ ಸಖತ್ ಖುಷಿ ಆಯಿತು ನನಗೆ. ಎಷ್ಟೇ ಕಷ್ಟ ಎಷ್ಟೇ ನೋವಿದ್ರೂ ಒಂದು ಸಲ ಫೋಟೋ ನೋಡ್ತಾ ಇದ್ರೆ ನೆಮ್ಮದಿಯಾಗಿ ಹೋಗ್ಬಿಡುತ್ತೆ. ಗೈಸ್ ತುಂಬ ಖುಷಿ ಆಯಿತು. ಹಾಗೆ ಇವತ್ತು ಪೂಜೆ ಮಾಡೋಣ ದೇವ್ರ ಮನೇಲಿ ಅಂತ ಇಟ್ಟು ಪೂಜೆ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದೆ. ಇನ್ನು ಟೋಟಲಿ ಎಲ್ಲ ಧೂಳೆಲ್ಲ ತೆಗೆದು ಕ್ಲೀನ್ ಮಾಡಿದ್ವಲ್ಲ. ಸೊ ದೇವ್ರ ಫೋಟೋ ಒರೆಸ್ಕೊಂಡು ಇವತ್ತು ಪೂಜೆ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ನಿಜವಾಗ್ಲೂ ಒಂಥರ ಸರ್ಪ್ರೈಸು. ನನ್ನ ಕಝಿನ್ನು ಅವರು ಮಂತ್ರಾಲಯಕ್ಕೆ ಹೋಗಿ ಫೋಟೋ ತೊಗೊಂಡು ಬಂದಿದ್ರಂತೆ. ಅವರು ಮನೇಲಿ ಪೂಜೆ ಮಾಡಲ್ಲ ಗುರುವಾರ ಅಂಥೇಳಿ ನನಗೆ ಕೇಳಿದ್ರು, ನೀವು ಪೂಜೆ ಮಾಡಿ ಅಂತ. ಸೊ ಕೊಡಿ ಆಯಿತು ಮಾಡ್ತೀನಿ ಅಂತ. ಈ ಮುಖಾಂತರ ಆದರೂ ನಮ್ಮ ಮನೆಗೆ ರಾಯರು ಬಂದಿದ್ದಾರಲ್ಲ. ಸೊ ಅದೇ ನನಗೆ ನೆಮ್ಮದಿ, ತುಂಬಾ ಖುಷಿ ಆಯಿತು. ಕಂಪ್ಲೀಟಾಗಿ ಗುರುವಾರದ ಪೂಜೆ ಮುಗೀತು. ಮಂತ್ರಾಲಯದಿಂದ ರಾಯರು ಬಂದಷ್ಟೇ ನನಗೆ ನೆಮ್ಮದಿ ಆಯಿತು. ಇಷ್ಟು ವರ್ಷ ಮಾಡಿದ ಪೂಜೆಗೆ ಫಲ ಸಿಕ್ತು ಅಂತ ಅನ್ನಿಸ್ತು. ಓಕೆ ಗೈಸ್, ಈಗ ಬೇರೆ ಕೆಲಸಗಳು ತುಂಬ ಇದೆ. ಪೂಜೆ ಆದ ನಂತರ ಋತುವಿಗೆ ಓದ್ಕೊಡ್ಬೇಕು. ಅವನು ಕಂಪ್ಯೂಟ್ರನ್ನ ಹೇಳ್ಕೊಡ್ತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ. ಹಾಗೆ ಅವನು ಕೂಡ ಅವನಿಗೇನು ಅನಿಸುತ್ತೋ ಅದೇ ಮಾಡಲಿ ಅಂತ ಸಿಸ್ಟಮಲ್ಲಿ ಬಿಟ್ಟಿದ್ದೀನಿ. ಯಾಕೆಂದರೆ ಅವನಿಗೆ ಗೊತ್ತಾಗಲಿ ಯಾವ್ಯಾವುದು ಏನೇನಂತ ಗೊತ್ತಾಗಲಿ ಅಂತ ಅಷ್ಟೇ. ಸೊ ಅವನಿಗೂ ಕ್ಲಾಸಲ್ಲಿ ಕಂಪ್ಯೂಟರ್ ಕ್ಲಾಸಸ್ ಇದೆ. ಸೊ ಹಾಗಾಗಿ ಅವನಿಗೂ ಸ್ವಲ್ಪ ಐಡಿಯಾ ಬಂದಿದೆ. ಹಾಗಾಗಿ ಅವ್ನಿಗೆ ಓನಾಗಿ ಕಲೀಲಿ, ನಾನು ಹೇಳ್ಕೊಡೋಕ್ಕಿಂತ ಓನಾಗಿ ಕಲೀಲಿ, ಹೇಳ್ಕೊಡುವಾಗ ಹೇಳ್ಕೊಡೋಣ ಅಂಥೇಳಿ ಕೆಲವೊಂದು ಮಾಡ್ತಾನೆ ಅವನು. ಕೆಲವೊಂದು ಕೀಬೋರ್ಡ್ಸ್ ಎಲ್ಲ ಗೊತ್ತಿದೆ, ಯಾವ್ಯಾವುದು ಬಟನ್ಸ್ ಏನೇನು ಅಂತ ಗೊತ್ತಿದೆ. ಸೊ ಹಾಗಾಗಿ ಅವನಿಗೆ ಓನಾಗಿ ಬಿಟ್ಟಿದ್ದೀನಿ. ಈಗ ಅದಾದ ನಂತರ ಅವನಿಗೂ ಸ್ವಲ್ಪ ಹೋಮ್ವರ್ಕ್ ಇತ್ತು. ಹೋಮ್ವರ್ಕೆಲ್ಲ ಮುಗಿಸಿ ನಾನು ಈಗ ಅಡುಗೆ ಮಾಡಬೇಕು. ಸದ್ಯಕ್ಕೆ ಅವನಿಗೆ ಹೋಮ್ವರ್ಕ್ ಬರೆಯೋಕ್ಕೆ ಕೂರಿಸಿದ್ದೆ. ಅವನು ನಮ್ಮ ಎದುರುಗಡೆ ಕೂರಲಿಲ್ಲ ಅಂತ ಅಂದರೆ ಬರೆಯೋಲ್ಲ, ಅದಕ್ಕೋಸ್ಕರ ಗೈಸಿಗೆ ಅವನಿಗೂ ಓದ್ಕೊಟ್ಟು ಕಿಚನಿಗೆ ಬಂದು ಅಡುಗೆ ಕೆಲಸ ಶುರು ಮಾಡಿದ್ದೀನಿ. ಇವತ್ತು ಪಾಲಕ್ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ. ಪಾಲಕ್ ಸೊಪ್ಪಿತ್ತು, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಸಿಂಪಲ್ಲಾಗಿ ರುಬ್ಬಿಟ್ಟು ಒಗ್ಗರಣೆ ಹಾಕಿ ದಿಢೀರ್ ಸಾಂಬಾರು ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದು, ಬೇಗ ಆಗುತ್ತೆ. ನನಗಂತೂ ತುಂಬ ಇಷ್ಟ. ಬಿಸಿ ಮುದ್ದೆ ತಿರ್ಕೊಂಡು ಊಟ ಮಾಡೋದು ಸೂಪರಾಗಿರುತ್ತೆ. ಒಮ್ಮೆ ನೀವು ಬೇಕಾದ್ರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಕಾಂಬಿನೇಷನಲ್ಲಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಮಾವಿನ ಹಣ್ಣು ಇತ್ತು ಮನೇಲಿ, ಸೊ ಹಾಗಾಗಿ ಮಾವಿನ ಹಣ್ಣು ತೊಗೊಂಡೆ. ನಾನು ನಮ್ಮ ಮನೇನ ಯಾವ ಥರ ಕ್ಲೀನಿಂಗ್ ಮಾಡಿದೆ ಅಂತ ನನ್ನ ಈ 4 ದಿವಸದ ವೀಡಿಯೋನ ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕೊನೆಗೂ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಗುಡ್ ನೈಟ್.